ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ನಗರದಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಗೊಂದಲ ವಿಚಾರವಾಗಿ ಬಳ್ಳಾರಿಯಲ್ಲಿ ಸಚಿವರು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಖಾತೆ ಹಂಚಿಕೆಯಲ್ಲಿ ಯಾವುದೇ ಗೊಂದಲವಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾಳೆ ಖಾತೆ ಹಂಚಿಕೆ ಸುಗಮವಾಗಿ ಆಗಲಿದೆ. ಶ್ರೀರಾಮುಲು ಹೇಳಿಕೆ ಈಶ್ವರ್ ಖಂಡ್ರೆ ತಿರುಗೇಟು ನೀಡಿದ್ದಾರೆ. ರಾಜ್ಯದಲ್ಲಿ ಕೊತ್ತವಲ ಶಿಷ್ಯಂದರ ಆಡಳಿತ ನಡೀತಿದೆ ಅಂತ ಹೇಳಿಕೆ ನೀಡಿದ್ದು ಶ್ರೀರಾಮುಲು ಅವರು. ಕಾಂಗ್ರೆಸ್ ಪಕ್ಷ ಜನಪ್ರಿಯತೆ ಹೆಚ್ಚಾದಾಗ ಈ ರೀತಿ ಬಿಜೆಪಿ ಅವರು ಮಾತನಾಡುವುದು ಸಹಜ. ಜನಪ್ರಿಯತೆ ಹೆಚ್ಚಾಗಿ 2028ರಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಸರ್ಕಾರ ಆಡಳಿತ ನಡೆಸೋದು ಬಿಜೆಪಿಗೆ ಈಗಾಗಲೇ ಗೊತ್ತಾಗಿದೆ. ಹತಾಶೆ ಮನೋಭಾವದಿಂದ ಈ ರೀತಿ ಮಾತನಾಡುವುದು ಮತ್ತು ಕೀಳಮಟ್ಟದ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ. ರಿಪಬ್ಲಿಕ್ ಬಳ್ಳಾರಿ ಮಾಡಿದ್ದು ಯಾರು? ಬಳ್ಳಾರಿಗೆ ಕುಖ್ಯಾತ ತಂದವರು ಶ್ರೀರಾಮುಲು ಅಂಡ್ ರೆಡ್ಡಿ ಸೋದರರು. ಇವರಿಗೆ ಏನಾದರೂ ಮಾನ ಮರ್ಯಾದೆ ಇದೆನಾ? ಇಂಥ ಹೇಳಿಕೆಗಳನ್ನು ನೀಡುತ್ತಾರ? ನಾಗೇಂದ್ರ ಅವರು ರಾಜೀನಾಮೆ ಒತ್ತಾಯದ ವಿಚಾರವಾಗಿ ಲೋಕಸಭೆಯಲ್ಲಿ ಏನು ನಡೆಯುತ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾವ ರೀತಿ ವಿದ್ಯಾರ್ಥಿಗಳನ್ನು ನಡೆಸಿಕೊಂಡರು, ಪೊಲೀಸರು ದುರ್ಬಳಕೆ ಮಾಡಿಕೊಂಡರು, ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಟ್ಟರು. ವಿದ್ಯಾರ್ಥಿಗಳ ಮೇಲೆ ಯಾರು ಪೈಲಟ್ ದಾಳಿ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ ಅಂತವರ ಮೇಲೆ ಕ್ರಮ ಆಗಲೇಬೇಕು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಬಿಜೆಪಿ ಪ್ರತಿಭಟನೆ ಕೂಡಲೇ ಕೇಂದ್ರ ಗೃಹ ಸಚಿವರು ರಾಜೀನಾಮೆ ನೀಡಲಿ. ಅದರ ನೇರ ಹೊಣೆ ಕೇಂದ್ರ ಗೃಹ ಸಚಿವರೇ ಹೊರಬೇಕು. ಕಾಂಗ್ರೆಸ್ ಮಹಾಸಭೆಯ ರಾಜ್ಯಾಧ್ಯಕ್ಷರು ಹಿರಿಯ ಉಪಾಧ್ಯಕ್ಷರಾದಂಥ ಸ್ವರ್ಗೀಯ ತಿಪ್ಪಣ್ಣ ಅಪ್ಪನವರ ಒಂದು 1ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿಗೆ ಬಂದು ನಮ್ಮ ಇಲಾಖೆಯ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಬಳ್ಳಾರಿಯಲ್ಲಿ ಏನೀಗ ಬರಗಾಲದ ಪರಿಸ್ಥಿತಿ ಇದೆ, ಬರ ನಿವಾರಣೆ ಮಾಡುವಂಥದ್ದಿರ್ಬೋದು, ಶುದ್ಧ ಕುಡಿಯ ನೀರು ಕೊಡುವಂಥದ್ದಿರ್ಬೋದು, ರಸ್ತೆ ಚರಂಡಿ ಇತರ ವಿಷಯಗಳ ಬಗ್ಗೆ ಮಧ್ಯಾಹ್ನ 2:30 ಗಂಟೆಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆಯನ್ನು ಇಕ್ಕಿದ್ದೇನೆ. ಅಲ್ಲಿ ಸಭೆ ಮುಗಿದ ಮೇಲೆ ನಾನು ಮಾಧ್ಯಮದವರನ್ನು ಮಾಧ್ಯಮಗೋಷ್ಠಿಗೆ ಹೇಳ್ತೀನಿ, ಮಾಧ್ಯಮದ ಜೊತೆಲಿ ಮಾತನಾಡ್ತೇನೆ. ಯಾವುದೂ ಗೊಂದಲ ಇಲ್ಲ. ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಭಾಳ ಸುಗಮವಾಗಿ ಆಗುತ್ತದೆ. ನೋಡಿ, ಬಿಜೆಪಿಯವರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಜನಪ್ರಿಯತೆ ಹೆಚ್ಚಿಗೆ ಆಗ್ತದಲ್ಲ, ಜನಪ್ರಿಯತೆ ಹೆಚ್ಚಿಗಾಗಿ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅವರಿಗೆ ಎಲ್ಲ ಮನದಟ್ಟಾಗಿದೆ. ಹತಾಶ ಮನೋಭಾವದಿಂದ ಈ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದವರು ಯಾರು? ಅವ್ರು ಮಾಡಿದಾರ, ಬೇರೆ ಯಾರಾದರೂ ಮಾಡಿದ್ದಾರೆ? ಈ ಬಳ್ಳಾರಿ ಕುಖ್ಯಾತಿ ತಂದಂಥವ್ರು ಯಾರು? ಇದೇ ರೆಡ್ಡಿ ಬ್ರದರ್ಸ್, ಶ್ರೀರಾಮುಲು ಇವರೆಲ್ಲ ಕೂಡ ಮಾಡಿದ್ರಲ್ಲ. ಮತ್ತು ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ? ಮಹಿಳೆಯರಿಗೂ ನಮ್ಮ ಪಕ್ಷ ಇವತ್ತು ಮಹಿಳೆಯರಿಗಾಗಿ ಕಾರ್ಯಕ್ರಮ ಮಾಡಿದ್ದೇ ನಮ್ಮ ಪಕ್ಷ. ಹೀಗಾಗಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಸಿಗ್ತದೆ, ಎಲ್ಲ ಸಮುದಾಯದವ್ರಿಗೂ ಪ್ರಾತಿನಿಧ್ಯ ಸಿಗ್ತದೆ. ಎಲ್ಲರಿಗೂ ಸರಿ ಸಮಾನವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ, ಇನ್ಕ್ಲೂಸಿವ್ ಸಚಿವ ಸಂಪುಟ ಅನ್ನುವಂಥ ರೀತಿಯಲ್ಲಿ ಮಾಡಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ. ನೋಡಿ, ಈಗ ಲೋಕಸಭೆಯಲ್ಲಿ ಏನು ನಡೀತಾ ಇದೆ ನೋಡ್ತಾ ಇದ್ದೀರಲ್ಲ. ಇವತ್ತು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ನಡೆಸ್ಕೊಂಡ್ರು, ಅವರು ಪೊಲೀಸ್ ದುರ್ಬಳಕೆ ಯಾವ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ನಿಮ್ಮ ಕಣ್ಣೆದುರುಗಡೆನೇ ಇದೆ. ಕೊನೆಗೆ ಅನಿವಾರ್ಯವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಗಿತ್ತು. ಈಗ ಯಾರು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ, ಪೆಲೆಟ್ಗಳನ್ನು ಉಪಯೋಗ ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಅಂಥವ್ರ ಮೇಲೆ ಕ್ರಮ ಆಗಬೇಕಲ್ಲ. ಅವ್ರ ಮೇಲೆ ಕ್ರಮ ಆಗಲಿ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಇವರು ಕೂಡಲಿ ಹೋರಾಟ ಕೂಡಲಿ. ಗೃಹ ಸಚಿವರು ಹೇಳಿದೆ ನಾನು, ಕೇಂದ್ರದ ಗೃಹ ಸಚಿವರು ಇದರ ನೇರ ಹೊಣೆ ಹೊತ್ತಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡ್ತಾ ಇದೆ. ಮಾಡಿದ್ರಾ? ಕೇಳಿ, ಅವರಿಗೆ ಆತ್ಮಾವಲೋಕನ ಮಾಡಿಕೊಳ್ಳಿ. ಅವರು
ಎಲ್ಲ ಸಂಬಂಧ ಬರುತ್ತೆ, ರಾಜ್ಯ ಕೇಂದ್ರ ಎರಡು.